ಎಲ್ಲ ಸದಸ್ಯರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಆತ್ಮೀಯ ನಮ್ಮೆಲ್ಲ ಬಂಧುಗಳೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ನಾನು ಕಂಡಂತ ಅಪರೂಪದ ನಾಯಕ, ಅಮೃತಾಸ್ತದ ಪುಣ್ಯ ಪುರುಷ, ಹಿರಿಯ ರಾಜಕಾರಣಿ, ಧುರೀಣ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಹಾಗೂ ನನಗೆ ವೈಯಕ್ತಿಕವಾಗಿ ಅತ್ಯಂತ ಆತ್ಮೀಯರಾಗಿ ಶ್ರೀ ಶಾಮನೂರು ಶಿವಶಂಕರಪ್ಪನವರು ನಾನು ಕಂಡ ಹಾಗೆ ಅತ್ಯಂತ ಅಪರೂಪದ ನಾಯಕತ್ವದ ಗುಣಹೊಂದಿದ ಮುತ್ಸದ್ದಿ ನೇತಾರ. ತಮ್ಮ ಬುದ್ಧಿವಂತಿಕೆಯಿಂದ, ಪ್ರತಿಭೆಯಿಂದ ಬೃಹತ್ ಉದ್ಯಮ ಮತ್ತು ರಾಜಕೀಯ ಸಾಮ್ರಾಜ್ಯ ಕಟ್ಟಿದ್ರು. ಉದ್ಯಮಿ ಆಗುವುದು ನನ್ನ ಆಯ್ಕೆ ಅಲ್ಲ, ರಾಜಕಾರಣಿ ಆಗುವುದು ಅನಿವಾರ್ಯ. ಉದ್ಯಮಿ ಆಗುವುದು ನನ್ನ ಆಯ್ಕೆ, ರಾಜಕಾರಣಿ ಆಗುವುದು ಅನಿವಾರ್ಯ ಎಂದು ಹೇಳುತ್ತಿದ್ದ ಅವರು ನಡೆದು ಬಂದ ದಾರಿ ಎಲ್ಲರಿಗೂ ದೊಡ್ಡ ಸ್ಫೂರ್ತಿಯಾಗಿದೆ. ಯಶಸ್ವಿ ಉದ್ಯಮಿಯಾಗಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ರು. ಹಲವಾರು ಶಿಕ್ಷಣ ಸಂಸ್ಥೆಗಳ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಿದ್ರು. ಮಾಜಿ ಸಚಿವರಾಗಿ, ಸುದೀರ್ಘ ಅವಧಿಗೆ ಶಾಸಕರಾಗಿ ನಾಡಿಗೆ ಅಪಾರ ಕೊಡುಗೆ ಕೊಟ್ಟಂಥ ಅಪಾರವಾದಂಥದ್ದು. ದಾವಣಗೆರೆ ಇಂದು ರಾಜ್ಯದ ಶೈಕ್ಷಣಿಕ ಕೇಂದ್ರವನ್ನಾಗಿ ಮಾಡುವಲ್ಲಿ ಇವರ ಪಾತ್ರ ದೊಡ್ಡದು. ಬಾಪೂಜಿ ವಿದ್ಯಾಸಂಸ್ಥೆಯ ಮೂಲಕ 50 ಲಕ್ಷಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಬಡ ವಿದ್ಯಾರ್ಥಿಗಳು ದಾರಿದೀಪವಾದರು. ಸಂಕಷ್ಟದಲ್ಲಿದ್ದವರಿಗೆ ನೆರವಾಗುವುದರಿಗೆ ಅವರಿಗೆ ಸರಿಸಾಟಿ ಯಾರೂ ಇರಲಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅವರ ಕಾರ್ಯನಿರ್ವಹಣೆ, ಸಮಾಜದ ಏಳಿಗೆಗೆ ಅವರ ಕಳಕಳಿಯನ್ನು ನಾನು ಬಹಳ ಹತ್ತಿರದಿಂದ ಕಂಡಿದ್ದೇನೆ. ಬೃಹತ್ತಾದ ವೀರಶೈವ ಲಿಂಗಾಯತ ಸಮಾಜದ ನೇತೃತ್ವ ವಹಿಸಿ ಅವರು ಮುನ್ನಡೆಸಿದ ರೀತಿಯೇ ಅನನ್ಯವಾದಂಥದ್ದು. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ಎಂಬ ದೃಢ ನಿಲುವು ತಳೆದವರು. ಅವರು ಸಮುದಾಯಗಳ ನಡುವೆ ಬಿರುಕು ಮೂಡಿಸುವ ಸವಾಲಿನ ಸಂದರ್ಭದಲ್ಲಿ ಅವರು ಹಾಕಿಕೊಟ್ಟ ಐಕ್ಯತೆಯ ಅಡಿಪಾಯ ಇಂದಿಗೂ ಮಾದರಿಯಾಗಿದೆ. ವೀರಶೈವ ಲಿಂಗಾಯತ ಮಹಾಸಭಾ ಎನ್ನುವುದಕ್ಕೆ ಅನ್ವರ್ಥವಾಗಿ ಸಮಸ್ತ ಸಮುದಾಯವನ್ನು ಅವರು ಹಿಡಿದಿಟ್ಟರು. ಅಜಾತ ಶತ್ರು ಶಿವಶಂಕರಪ್ಪನವರು ಪಕ್ಷಾತೀತ ವ್ಯಕ್ತಿತ್ವ. ತಮ್ಮ 92ನೇ ವಯಸ್ಸಿನಲ್ಲಿ ಚುನಾವಣಾ ಕಣಕ್ಕಿಳಿದು ಗೆಲ್ಲುವ ಸಾಧಿಸಿದ ಅವರು ಭಾರತದ ಅತ್ಯಂತ ಶ್ರೇಷ್ಠ ಹಿರಿಯ ಶಾಸಕ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದರು. ಪಕ್ಷದ ಹಂಗು ತೊರೆದು ನನಗೆ ಬೆಂಬಲವಾಗಿ ನಿಂತ ಅವರ ನೈತಿಕ ಸ್ಥೈರ್ಯ ಬಹಳ ದೊಡ್ಡದು. ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿದ್ದು ವೈಯಕ್ತಿಕ ಒಬ್ಬ ಆತ್ಮೀಯ ಹಿರಿಯನನ್ನು ಕಳೆದುಕೊಂಡ ದುಃಖ ನನಗಾಗಿದೆ. ಶಾಮನೂರು ಶಿವಶಂಕರಪ್ಪನವರ ದಶಕಗಳ ಸುದೀರ್ಘ ಸೇವೆ, ಜನಪರ ಕಾಳಜಿ ಮತ್ತು ಸಾಧನೆಗಳು ಎಲ್ಲರಿಗೂ ಮಾದರಿಯಾಗಿದೆ. ಶರಣರ ಬಾಳನ್ನು ಮರಣದಲ್ಲಿ ಕಾಣು ಎನ್ನುವಂತೆ ಅವರಿಲ್ಲದೆ ಇರುವಾಗಲೂ ಇನ್ನೂ 100 ವರ್ಷಗಳ ಕಾಲ ಶಿವಶಂಕರಪ್ಪನವರು ಕೇವಲ ವೀರಶೈವ ಲಿಂಗಾಯತ ಸಮಾಜ ಮಾತ್ರವಲ್ಲ, ಎಲ್ಲ ಜನರು ಕೂಡ ಸದಾ ಸ್ಮರಿಸುವಂತೆ ಮಾದರಿಯಾಗಿ ಜೀವನ ಸಾಗಿಸಿದ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಸಾರ್ಥಕ ಸಾಧಕರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮತ್ತೊಮ್ಮೆ ನನ್ನ ಹಿರಿಯಣ್ಣನಂತಿದ್ದ ಶಾಮನೂರು ಶಿವಶಂಕರಪ್ಪನವರಿಗೆ ನನ್ನ ಹೃತ್ಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರೊಂದಿಗಿನ ಒಡನಾಟವನ್ನು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಸ್ಮರಿಸಿದ್ದಾರೆ. ಧನ್ಯವಾದಗಳು. ಅವರಿಗೆ ಇದೀಗ ಗೌರವಾರ್ಪಣೆಯನ್ನು ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್, ಶ್ರೀ ಎಸ್ ಎಸ್ ಬಕೇಶ್